ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ಕೆಂಪು ಚಟ್ನಿ ಮಾಡಿದ್ದೇನೆ. ದೋಸೆ, ಇಡ್ಲಿ, ಪೂರಿ ಸೈಡ್ ಡಿಶ್ ಆಗಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ದಲ್ಲಿ ಯಾವ ಥರ ಮಾಡ್ತಾರೆ ನೋಡಿ, ಅದೇ ಥರ ಸಿಂಪಲ್ ಆಗಿರುವಂಥ ಚಟ್ನಿ ಇದು. ಅದು ಮಾಡಲಿಕ್ಕೆ ಪದಾರ್ಥಗಳು ಏನೇನು ಬೇಕು ಮತ್ತು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಹೋಟೆಲ್ನಲ್ಲಿ ಕೆಂಪು ಚಟ್ನಿ ಮಾಡ್ತಾರಲ್ಲ, ಹೋಟೆಲ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಕೆಂಪು ಚಟ್ನಿ ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಕೆಂಪು ಚಟ್ನಿ ಮಾಡಲಿಕ್ಕೆ ಒಂದು ಸ್ವಲ್ಪ ಪದಾರ್ಥ ಇಟ್ಕೊಂಡಿದ್ದೀನಿ. ಏನೇನಂತ ಹೇಳ್ತೀನಿ. ಒಂದು ಈರುಳ್ಳಿ ದಪ್ಪದಾಗಿ ಕಟ್ ಮಾಡಿದ್ದೀನಿ, ಸ್ವಲ್ಪ ಕಾಯಿ ತುರಿ ತಂದಿದ್ದೀನಿ, ಹಸಿದು ಫ್ರೆಶ್ ಇದೆ, ಮತ್ತು ಸ್ವಲ್ಪ ಹುಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಬ್ಯಾಡಿಗೆ ಮೆಣಸಿದು. ಖಾರ ಇಲ್ಲ, ಕಲರ್ ಚೆನ್ನಾಗಿ ಬರುತ್ತೆ ಅಂತೆ ಬ್ಯಾಡಿಗೆ ಮೆಣಸು. ನಿಮಗೆ ಖಾರ ಬೇಕಂದರೆ ಗುಂಟೂರು ಮೆಣಸು ಕೂಡ ಹಾಕ್ಕೊಳ್ಳಿ. ಸ್ವಲ್ಪ ಇಲ್ಲಿ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಎಣ್ಣೆ, ಇಂಗು ಇಷ್ಟಿದ್ರೆ ಸಾಕು. ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ನಾನು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಬ್ಯಾಡಿಗೆ ಮೆಣಸನ್ನು ಹಸಿದನೇ ಹಾಕ್ತಾಯಿದ್ದೀನಿ. ಏನನ್ನೂ ನಾನು ಇಲ್ಲಿ ಫ್ರೈ ಮಾಡ್ತಾ ಇಲ್ಲ. ಈರುಳ್ಳಿ ಹಾಕ್ತಾಯಿದ್ದೀನಿ, ಮತ್ತು ಕಾಯಿ ತುರಿ, ಮತ್ತು ಹುಣಸೆಹಣ್ಣು ಹುಳಿ. ಈಗ ಇಷ್ಟು ಹಾಕಿ ರುಬ್ತೇನೆ. ಸ್ವಲ್ಪ ಇದಕ್ಕೆ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತೇನೆ, ಸ್ವಲ್ಪ ಒಗ್ಗರಣೆ ಕೂಡ ಇಡ್ತಾಯಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ರುಬ್ಬುವಾಗಲೇ ಸೇರಿಸ್ತೇನೆ. ಸ್ವಲ್ಪ ಇದಕ್ಕೆ ನೀರು ಕೂಡ ಹಾಕ್ತೇನೆ. ನೋಡಿ, ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಹಾಕಿದ್ದೇನೆ. ಯಾಕಂದರೆ ಇದು ಈರುಳ್ಳಿ ಕೂಡ ನೀರು ಬಿಡೋದು ಇರ್ತದಲ್ಲ, ಅದಕ್ಕಾಗಿ ಸ್ವಲ್ಪನೇ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚಟ್ನಿ ಯಾವ ಥರ ರುಬ್ತೀನಿ ನೋಡಿ, ನೈಸಾಗಿ ರುಬ್ಕೊಂಬರ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ. ಈಗ ಇದನ್ನು ನಾನು ಒಗ್ಗರಣೆ ಕೊಡ್ತೇನೆ. ಒಗ್ಗರಣೆ ಕೊಟ್ಟರೆ ಒಂದು ಟೇಸ್ಟಿಯಾಗಿ ಚೆನ್ನಾಗಿ ಬರೋದು. ನೋಡಿ, ಇಲ್ಲೊಂದು ಚಿಕ್ಕದೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಎಣ್ಣೆ, ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ನೀವು. ನೋಡಿ, ಇಲ್ಲಿ ಎಣ್ಣೆ ಕಾದಿದೆ ಆಲ್ರೆಡಿ. ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ, ಮತ್ತು ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತೇನೆ. ಇದಕ್ಕೆ ಸ್ವಲ್ಪ ಇಂಗು ಕೂಡ ಸೇರಿಸ್ತಾ ಇದ್ದೀನಿ. ಇಂಗಿದ್ರೇ ಚೆನ್ನಾಗಿರುತ್ತೆ, ಇದು ಮಸ್ತಾಗಿರುತ್ತೆ. ಹಿಂಗಿಲ್ಲ ಅಂದರೆ ಟೇಸ್ಟಿ ಬರಲ್ಲ. ನೀವು ಇದಕ್ಕೆ ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಏನನ್ನು ಹಾಕ್ತಾ ಇಲ್ಲ. ಈಗ ರುಬ್ಬಿರೋಂಥ ಚಟ್ನಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ನಿಮಗೆ ಸ್ವಲ್ಪ ನೀರು ಬೇಕನ್ಸಿದ್ರೆ ಇದರಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ ಇದಕ್ಕೆ. ನೋಡಿ, ನೀರು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ. ಇದನ್ನ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ನಮಗೆ ಚೆನ್ನಾಗಿ ಕುದಿಬೇಕು. ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಯಾಕಂದರೆ ಎಲ್ಲವನ್ನು ನಾವು ಹಸಿದು ಹಾಕಿರೋದ್ರಿಂದ ಚೆನ್ನಾಗಿ ಕುದಿಬೇಕು. ಇದು ಸ್ವಲ್ಪ ಗಟ್ಟಿ ಬರುವಾಗ ನಿಮಗೆ ತೋರಿಸ್ತೇನೆ. ಹೋಟೆಲ್ ಸ್ಟೈಲಲ್ಲಿ ಕೆಂಪು ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸೈಡೆಲ್ಲ ನಮಗೆ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು, ಆವಾಗ ಚೆನ್ನಾಗಿರುತ್ತೆ. ನೋಡಿ, ಈಗ 3-4 ನಿಮಿಷ ನಿಮಗೆ ಕುದಿಯುವಾಗ ಗೊತ್ತಾಗುತ್ತೆ. ಇಲ್ಲಿ ಸೈಡಲ್ಲೆಲ್ಲ ನೋಡಿ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಅದು ಚೆನ್ನಾಗಿರುತ್ತೆ. ನಾವು 3-4 ದಿನ ಇಟ್ಕೊಂಡು ಸಹ ತಿನ್ಬೋದು. ಹೊರಗಡೆನೆ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿನ ಇರುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದೀಗ ರೆಡಿ ಆಗಿದೆ. ನಿಮಗೆ ನಾನು ಸರ್ವ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂಥೇಳಿ ನಿಮಗೆ ಚೆನ್ನಾಗಿ. ನೋಡಿ, ದೋಸೆ, ಇಡ್ಲಿಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತದೆ, ಸಖತ್ತಾಗಿರುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿರಿ ಹೇಗೆ ಬಂದಿದೆ ಅಂಥೇಳಿ. ಮತ್ತು ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ನೋಡಿ, ಕೆಂಪು ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ. ದೋಸೆ, ಇಡ್ಲಿ, ಪಡ್ಡು ಮತ್ತು ಅನ್ನಕ್ಕೂ ಸೈಡ್ ಡಿಶ್ಶಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.